ಇಂಥ ವರಷ್ಟು ಕಂಪನಿ ನಾನು ಎಲ್ಲೆಲ್ಲಿ ನೋಡಲಿಲ್ಲ ಗುರು. ನಾನು ಎಲ್ಲೆಲ್ಲ ಗಾಡಿ ಅಂದರೆ ಇವ್ರು ನಮ್ಮ ವೀಡಿಯೋ ನೋಡ್ತಾರೆ. 22 ಟನ್ ಅಂತೆ 10 ವೀಲ್, ಅದು ಲಿಫ್ಟ್ ಆಗ್ತಾ. ಸ್ವಾಗತ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ದೊಡ್ಡಬಳ್ಳಾಪುರದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗಿಲ್ಲ, ಇಲ್ಲೇ ಏಷ್ಯನ್ ಪೇಂಟ್ ಫ್ಯಾಕ್ಟ್ರಿಗಿದ್ದೀವಿ. ಇವತ್ತು ಎಷ್ಟು ದಿವಸ ಅಂದರೆ 4ನೇ ದಿವಸ. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ 4ನೇ ದಿವಸ. ಇವತ್ತು ನಮ್ಮ ನಂಬರ್ ಬಂದಿತ್ತು. ಇನ್ನು ಅನ್ಲೋಡಿಂಗ್ ಕರೆದಿಲ್ಲ. 3 ಗಾಡಿ ಒಳಕ್ಕೆ ಹೋಗಿದ್ದಾವೆ. ಇನ್ನು ನಮ್ಮ ಮುಂದೆ ಒಂದು 10 ವೀಲ್ ಬೇರೆ ಐತೆ ಕುಟ್ಟಿದ್ದು. ಅಣ್ಣಚ್ಚಿ ಗಾಡಿ ಹಿಂದೆ ಬಂದಿತ್ತು ಗುರು, ಅದು ಮಾಲ್ ಅರ್ಜೆಂಟ್ ಐತೆ ಅಂತ ಕರೆದಾನೆ. ಮಧ್ಯಾಹ್ನ ಮೇಲೆ ನಮ್ಮ ಗಾಡಿ ಕರೆದ್ರೆ ಕರಿಬೋದೇನೋ. ಇಲ್ಲ ಅನ್ಲೋಡಿಂಗ್ ಕೇಳಿದರೆ ತಲೆಗೆ ಗಿರ್ರ ಅಂತತೆ. ಎಷ್ಟಂದರೆ ಅನ್ಲೋಡಿಂಗ್ ಅಮೌಂಟು 6,500 ಅಂತೆ. ಅದು ಕ್ಯಾಶು, ಫೋನ್ಪೇ ಇಲ್ಲ, ಗೂಗಲ್ ಪೇ ಇಲ್ಲ ಅಂತೆ. ಆಯ್ತು ಸರಿ ಅಂತೇಳಿ ದುಡ್ಡು ಹಾಕ್ಸ್ಕೊಂಡ್ವಿ ಓನರ್ ಹತ್ರ. ಟ್ರಾನ್ಸ್ಪೋರ್ಟ್ನರ್ತಾಗ ಮಾತಾಡಿ ಅನ್ಲೋಡಿಗೆ ಕರೆದ್ಮೇಲೆ ಹೋಗಿ ಬಿಡಿಸ್ಕೊಂಬರೋದು. ಇಲ್ಲಾಂದರೆ ಅಲ್ಲೇ ಯಾರನ್ನ ಕೇಳಿದರೆ ಇಸ್ಕೊಳೋದು. ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ ಟೌನ್ ಇರೋದು. ಆರಾಮಾಗಿ ಅಡ್ಡಾಡ್ಕೊಂತ ಹೋದ್ರೆ ಹೋಗಿ ಬಿಡಿಸ್ಕೊಂಡು ಬಂದುಬಿಡ್ತೀವಿ. ನಮ್ಮ ಹಾಲತ್ತು ಹೆಂಗಾಗ್ಬಿಟ್ಟೈತೆ. ಇನ್ನೂ ಟ್ರಾಲರ್ ಬಂದವು ಗುರು, 7-8 ಗಾಡಿ ಅದಾವೆ. ಅವೆಲ್ಲ ಯಾವಾಗ ಖಾಲಿ ಆಗ್ತಾವೆ ಏನು ತಂದು ಸುಮ್ಮನೆ ಗಾಡಿಗಳು ನಿಲ್ಲಿಸ್ತಾ ಇದ್ದಾರೆ. ರಾಜಸ್ಥಾನದಿಂದ ಹರಿಯಾಣ ಗಾಡಿ ಬರ್ತಾನೆ ಇದ್ದಾವೆ, ಬಂದೇ ಬರ್ತಾ ಇದ್ದಾವೆ ಗಾಡಿಗಳು. ನಮಗೆ ಇವತ್ತು 5 ದಿವಸ ಆಯ್ತು, ಇವತ್ತಿಗೆ 4 ದಿವಸ. ಇನ್ನೊಂದ್ಸಲಿ ದೊಡ್ಡಬಳ್ಳಾಪುರ ಏಷ್ಯನ್ ಪೇಂಟ್ ಜೊತೆ ಪ್ಲಾಂಟಿಗೆ ಅಂದರೆ ಲೋಡೇ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಕರೀತಾನೋ ಏನೋ. ಇನ್ನು ಕ್ಯಾಶ್ ಬೇರೆ ತಗೊಂಬರ್ಬೇಕು. ಒಳಕ್ಕೆ ಹೋದ್ಮೇಲೆ ಸಿಗೋಣ ಅಂತ ಬನ್ನಿ. 5ನೇ ದಿವಸ ಅನ್ಲೋಡಿಂಗ್ ಆಗ್ತಾಯಿತ್ತು ಗುರು. ಇವತ್ತು ಬುಧವಾರದ ದಿವಸ. ನಿನ್ನೆ ಅನ್ಲೋಡ್ ಮಾಡ್ತೀವಿ ಅಂತಂದು ಕಾಲು ಇಟ್ಬಿಟ್ರು. ಇವತ್ತು ಅನ್ಲೋಡ್ ಆಗ್ತೈತೆ. ಇನ್ನು ಅನ್ಲೋಡಿಗೆ ಬಿಟ್ಕೊಂಡಿಲ್ಲ. ಹಗ್ಗ ಟಾರ್ಪಲ್ ಬಿಚ್ಚಕ್ಕೆ ಕೇಳಿದ್ದಾರೆ, ಬಿಚ್ತಾ ಇದೀವಿ. ಇನ್ನು ಅವ್ನು ಕಾಲು ಯಾವಾಗ ಪಾಯಿಂಟಿಗೆ ಯಾವಾಗ ಹೊಡಿತಾನೋ. ಮಧ್ಯಾಹ್ನ ಮೇಲೆ ಕರೀತನಂದ ಹೋಗಿ ಜಗಳ ಮಾಡಿದ್ದಕ್ಕೆ ಕರೆದಿದ್ದಾನೆ. ಇಲ್ಲಾಂದರೆ ಯಾರು ಹೇಳಿದ್ದು ಬಂದಾಗ ನೋಡ್ಕೊಳ್ಳೋಣ ಅಂತ ಆತು. ನೀರಿನ ಗಾಡಿನ ಬರಲಿ, ಆತನ ಬರಲಿ. ಯಾಕೋ ಡೆಪ್ಪಿನ ಹತ್ರ ಏನೋ ಲೀಕ್ ಆಗೈತಲ್ಸ ಅಂತ. ನಡಿ ನೀರಿನ ಗಾಡಿ ಬಂದರೆ ಅಲ್ಲೆಲ್ಲ ನಾಲ್ಕಂತಾನೆ. ನೋಡಿ ಸ್ನೇಹಿತರೆ, ಹಗ್ಗ ಟಾರ್ಪಲ್ ಬಿಚ್ಚಿ ನಿಲ್ಸಿದ್ವಿ. ಇದು ನಮಗೆ ಪರಿಚಯ ಇರೋದೇ ಗಾಡಿ. ಅಂದರೆ ಇವ್ರು ನಮ್ಮ ವೀಡಿಯೋ ನೋಡ್ತಾರೆ. 22 ಟನ್ ಅಂತೆ 10 ವೀಲ್, ಅದು ಲಿಫ್ಟ್ ಹಾಕ್ಸಲಿನ ಗಾಡಿ. ಒಳಗೊಂದು ಗಾಡಿ ಐತೆ, ಮೊನ್ನೆ ತೋರಿಸಿದ್ನಲ್ಲ ಆ ಹಿಂದ್ಲ ವೀಡಿಯೋದಾಗೆ. ಸೇಮ್ ಇದೇ ಥರನೇ ಇವರು ಅಹಮದಾಬಾದ್ ಓಡಿಸೋದಂತ ಗಾಡಿನ. ಇವಾಗ ಹುಬ್ಳಿಗೆ ಲೋಡ್ ಆಗ್ತೈತೆ, ಅಹಮದಾಬಾದ್ಗೆ ಹೋಗಿಲ್ಲಂತೆ ನೋಡಿ. ಇನ್ನು ಯಾವಾಗ ಅನ್ಲೋಡ್ ಮಾಡ್ತಾರೋ ಗೊತ್ತಿಲ್ಲ. ಅದು ಪಾರ್ಟಿಗೆ ಜಗಳ ಮಾಡಿ ಬಾಯಿಗೆ ಬಂದಂಗೆ ಬೈದಿದ್ದಕ್ಕೆ ಗಾಡಿನ ಇವಾಗ ಒಳಗೆ ತಗೊಂಡು ಹಗ್ಗ ಟಾರ್ಪಲ್ ಬಿಚ್ಚ ಅಂತ ಹೇಳಿದ್ದಾರೆ. ಇಲ್ಲೇ ಪಾಯಿಂಟಿಗೆ ಹಾಕೋದು. ಇನ್ನು ಯಾವಾಗ ಹಾಕ್ತಾರೋ ಏನು. ಲಿಫ್ಟಿಂದು ಒಳಗಿನ ಟೈರು ಪಂಚರ್ ಆಗಿ ಹೋಗ್ಬಿಟ್ಟತ್ ಗುರು. ಇದು ನೋಡಿ, ಏರ್ ಬಂದು ಹೊಡೆದೋಗೈತೆ. ಇದು ಪಂಚರ್ ಆಗೈತೆ. ಹೋಗಿ ಎಲ್ಲ ರೆಡಿ ಮಾಡಬೇಕು. ಇಲ್ಲಿಗೆ ಒಂದು ಸಿಂಗಲ್ ಹೊಸ ಟೈರ್ ಹಾಕ್ಲೇಬೇಕು ಗುರು. ನೋಡೋಣ ಬನ್ನಿ. ನೋಡಿ ಗುರು, ಇವಾಗಿನ್ನ ಪ್ಲಾಂಟಿಗೆ ರಿವರ್ಸ್ ಹೊಡೆದಿದ್ನಿ. ಇವಾಗ ಬಂದಾರೆ ಲೇಬರು. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತತೋ ಗೊತ್ತಿಲ್ಲ. ಟೈಮಲ್ಲಿ 11 ಗಂಟೆ ಆಗೈತೆ. ಕೆಲವ್ರು 4 ಗಂಟೆ 5 ಗಂಟೆ ಆಗ್ತದೆ ಅಂತಾರೆ. ನೋಡೋಣ. ಇಲ್ಲೊಂದು ಟ್ರಾಲರ್ ಅರ್ಧ ಖಾಲಿ ಆಗೈತೆ. ಅದೃಷ್ಟ ಗುರು, ಇವ್ನು ನಿನ್ನೆ ಬಂದು ಇವತ್ತು ಖಾಲಿ ಮಾಡ್ತದಾನೆ. ಅದು ನಿನ್ನೆ ಬಂದಿದ್ದು. ಇದೆಲ್ಲ ಮಾಲ್ ಪ್ರೊಡಕ್ಷನ್ಗೆ ಹೋಗುತ್ತೆ. ಇದು ಮಾತ್ರ ಸ್ಟಾಕು, ಜಾಗನೇ ಇಲ್ಲ. ಇದೇನು ಗುರು, ನಿಟ್ಟೆಲ್ಲ ಹೊರಗೆ ಬಂದ್ಬಿಟ್ಟವೆ, ಮ್ಯಾಲ್ಗಿಲ್ ಬಿದ್ದವು. ನೋಡೋಣ, ಒಂದು 2-3 ಗಂಟೆ ಇಷ್ಟೊತ್ತಿಗೆ ಖಾಲಿ ಆದರೆ ಮನೆ ಕಡೆಗೆ ಹೋದ್ರೆ ಹೋಗೋಕ್ಕೆ ಸರಿ ಹೋಗುತ್ತೆ. ನೋಡೋಣ ಬನ್ನಿ ಗುರು. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3:30 ಆಗೈತೆ ಅಲ್ಲೇ. ಇಷ್ಟೊತ್ತಾದ್ರೆ ಇನ್ನೂ ಅರ್ಧ ಮುಕ್ಕಾಲು ಭಾಗ ಇಳಿಸ್ಯಾರ. ಇನ್ನು 4 ನಿಟ್ಟು ಅದಾವೆ. 4 ನಿಟ್ಟಿಗೆ ಅಂದ್ರೆ ಒಂದು 300 ಚೀಲ ಇದ್ದಾವೆ. ಆಟ ಆಡ್ತಾರೆ ಗುರು ಇವರು. ಒಂದು ನಿಟ್ಟು ಸೀದಾ ಟ್ರಾಲೆಗೆ ಹಾಕ್ಕೊಂಡು ಹೋಗ್ತಾರೆ, ಆಮೇಲೆ ಅನ್ಲೋಡ್ ಮಾಡ್ತಾರೆ. ಇವನೇ ಅಯೋಗ್ಯ ಸೂಪರ್ವೈಸರ್ ನೋಡಿ. ಇಂಥ ವರಷ್ಟು ಕಂಪನಿ ನಾನು ಎಲ್ಲೆಲ್ಲಿ ನೋಡಲಿಲ್ಲ ಗುರು. ನಾನು ಎಲ್ಲೆಲ್ಲ ಹೋಗಿ ಬಂದು ಅನ್ಲೋಡ್ ಮಾಡೋಕ್ಕೆ ಬಿಟ್ಕೊಂಡೆ 1 ಗಂಟೆ 2 ಗಂಟೆ ಬೇಡ 3 ಗಂಟೆಗೆ ಅನ್ಲೋಡ್ ಆಗ್ತೈತೆ. ಇಂಥ ವರಷ್ಟು ಕಂಪನಿ ನಾನು ಎಲ್ಲೆಲ್ಲೇ ನೋಡಲಿಲ್ಲ. ಏಷ್ಯನ್ ಪೇಂಟಿನ JK ಪ್ಲ್ಯಾಂಟು ದೊಡ್ಡಬಳ್ಳಾಪುರ. ಜೀವನದಾಗ ಇನ್ನೊಂದ್ಸಲಿನೂ ಇಲ್ಲಿಗೆ ಲೋಡ್ ಮಾಡಲ್ಲ ನೋಡಿ. ಹಂಗಾಗೈತಿ ಇಲ್ಲಿ ನಮ್ಮ ಪರಿಸ್ಥಿತಿ. ಇನ್ನೇನು ಮಾಡ್ತೀರಾ, ಬಂದಿದ್ದೀವಿ, ಅನ್ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಇವತ್ತಿಗೆ 5ನೇ ದಿವಸ ಆಯಿತು. 5ನೇ ದಿವಸ ಖಾಲಿ ಆಗ್ತಿರೋದು ನೋಡಿ. ಇನ್ನೊಂದು 2 ಗಂಟೆ ಆಗ್ತದೆ ಖಾಲಿ ಹಾಕಿ. ಇವ್ನು ರಿಸೀವ್ಡ್ ಕೊಡೋಕ್ಕೆ 1-1.5 ಗಂಟೆ ಮಾಡ್ತಾನೆ. ನೋಡೋಣ ಬನ್ನಿ ಎಷ್ಟೊತ್ತಿಗಾಗುತ್ತೆ.
ಇವ್ರು ಹೆಂಗೆ ಗೊತ್ತಾ ಗುರು, ಇವ್ರಿಗೆ ಯಾವ ಗಾಡಿ ಬೇಕೋ ಆ ಗಾಡಿ ತಗೊಂಡು ಅನ್ಲೋಡ್ ಮಾಡ್ತಾರೆ. ಅದು ನಾವು ಬೆಳಗ್ಗೆ ಜಗಳ ಮಾಡಿದ್ದಕ್ಕೆ ಗೇಟಿಗೆ ಅಡ್ಡ ಹೊಡಿತೀವಿ ಅಂತೇಳಿ ಜಗಳ ಮಾಡಿದ್ವಿ ಎದ್ದೇಟಿಗೆ ಪಾರ್ಟಿಗೂ ಹಂಗಿಂಗೆಲ್ಲ ಬೈದಿದ್ದು. ಇನ್ನೊಂದು ದಿವಸ ಅವ್ನು ಕರ್ನಾಟಕ ಗಾಡಿ ತುಂಬಬೇಕಂದ್ರೆ ಯೋಚನೆ ಮಾಡಿ ತುಂಬಬೇಕು ಅಂತಂತ ಮಾತು ಬೈದಿರೋದು. 5 ದಿವಸ 6 ದಿವಸ ಅಂದರೆ ಯಾರು ಕಾಯ್ತಾರೆ ಹೇಳಿ ಗುರು. ಅವ್ನು 1,500,000 ಆಲ್ಟಿಂಗ್ ಕೊಡ್ತಾನೆ, ಅದು ಓನರ್ಗೆ ಹೋಗ್ತತೆ. ಓನರ್ ನಮಗೂ 300 ರೂಪಾಯಿ ಕೊಡ್ತಾನೆ. ಇಬ್ಬರು ಮನುಷ್ಯರು ಡೈಲಿ 400 ರೂಪಾಯಿ ಖರ್ಚಾಗ್ತದೆ ಇಲ್ಲಿ. ಅದನ್ನು ಯಾರು ಕೊಡ್ಬೇಕು ಹೇಳಿ? ಟ್ರಾನ್ಸ್ಪೋರ್ಟ್ ನಿನ್ಗೆ ಹೇಳಿದರೆ ನಾನು ಕೊಡ್ತೀನಿ ಅಂತಾನೆ. ಯಾರು ಮಾತು ಕೇಳೋಣ, ಯಾರ್ದು ಬಿಡೋಣ ನಾವು? ಇನ್ನೊಂದು ಸಲ ಇನ್ನೊಂದು ಟ್ರಿಪ್ಪು ದೊಡ್ಡಬಳ್ಳಾಪುರ ಏಷ್ಯನ್ ಪಾಯಿಂಟಿಗೆ ಲೋಡಿಂಗ್ ಆಯಿತು ಅಂದರೆ ತುಂಬೋದೇ ಇಲ್ಲ. ಇಂದುಪುರ್ನಾಗೆ ಎಷ್ಟೋ ಬೆಸ್ಟ್ ಇತ್ತಲ್ಲ ಗುರು, ಗಲಾಟೆ ಮಾಡಿ ಎಲ್ಲ ಅನ್ಲೋಡ್ ಮಾಡ್ಕೊಂಡು ಹೋಗ್ತಿದ್ವಿ. ನಿಜವಾಗ್ಲೂ ಇಂದುಪುರ್ನಾಗ 5 ದಿವಸ ಗಾಡಿನೇ ನಿಂತ್ಕೊಳ್ಳೋದಿಲ್ಲ. ಏನು ಶನಿವಾರ ಮಿಸ್ ಆದರೆ ಸೋಮವಾರ ಖಾಲಿ ಆಗಿಬಿಡೋದು, ಭಾನುವಾರ ಬಿಟ್ಟು. ಇಲ್ಲಿ ಸೋಮವಾರ ಇಲ್ಲ, ಮಂಗಳವಾರ ಇಲ್ಲ, ಬುಧವಾರ ಖಾಲಿ ಆಗ್ತಿರೋದು ಇವತ್ತಿಗೆ. ಇನ್ನೇನು ಅಲ್ಲಿ ಲೋಡ್ ಮಾಡಿದ್ದೆ ಅವಾಗ ಗುರು, ಬುಧವಾರನೇ ಲೋಡ್ ಮಾಡಿದ್ದು. ಕರೆಕ್ಟಾಗಿ 1 ವಾರ ಆಗೈತೆ ಲೋಡ್ ಮಾಡಿ. ನಾವು ಊರಾಗೂ ಗಾಡಿ ನಿಲ್ಲಿಸಿಲ್ಲ. ಬೆಳಗ್ಗೆ ಬಂದ್ವಿ, ಸಾಯಂಕಾಲ ಬೆಳಗ್ಗೆ ಬಂದು ನಿಲ್ಲಿಸಿ ಸಾಯಂಕಾಲ ಸೀದಾ ಹೊರಟ್ವಿ. ಆದರೆ ಒಂದು ಡೇ ನಿಲ್ಲಿಸಿದ್ವಿ ಅಷ್ಟೇ. ಇಲ್ಲಿ ಬಂದು ಸೀರಿಯಲ್ ಹಾಕಿದ್ರು ಇದೇ ಗತಿನೇ ಆಗ್ತಿದ್ದು. ಶುಕ್ರವಾರ ಅಂತೂ ಖಾಲಿ ಆಗ್ತಿದ್ದಿಲ್ಲ. ಖಾಲಿ ಆಗ್ತಿದ್ದನು ಇವತ್ತೇ. 5-6 ದಿವಸ ಅಂದರೆ ಯಾವನು ಕಾಯ್ತಾನೆ? ಇನ್ನೊಂದು ದಿವಸ ತುಂಬಲ್ಲ. ಬರೋದು ಬಂದೀವಿ, ಅನ್ಲೋಡ್ ಮಾಡ್ಕೊಂಡು ಸಿಗೋಣ. ಇನ್ನು ರಿಸೀವ್ಡ್ ಕೊಡೋಕೆ ಇವ್ನು ಎಷ್ಟು ಇದು ಮಾಡ್ತಾನೋ ನೋಡ್ಬೇಕು. ಅನ್ಲೋಡಿಂಗ್ ಎಷ್ಟು ಅಂದರೆ 6,500 ಬರ್ತದಂತೆ. ಪಾಪ ಇವರು ಇಲ್ಲೇದು ದೇವನಹಳ್ಳಿ ಏನೋ ದೊಡ್ಡಬಳ್ಳಾಪುರ 43 ಅವರು ಗಾಡಿಯವರು ಅವಾಗಲೇ ವೀಡಿಯೋದಾಗ ಹೇಳಿದ್ನಲ್ಲ 21 ಟನ್ನಿನ ಗಾಡಿ ಅಂತೇಳಿ. ಅವ್ರ ಹತ್ರ ಕ್ಯಾಶ್ ಇಸ್ಕೊಂಡೆ. ಪಾಪ 6,500 ಕ್ಯಾಶ್ ಕೊಟ್ಟರು, ಫೋನ್ಪೇ ಮಾಡಿದೆ ಇಟ್ಟಿಗೆ. ಇಲ್ಲಾಂದರೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕಾಯ್ತು ನಾನು ATMಗೆ ದುಡ್ಡು ಬಿಡಿಸ್ಕೊಂಬರೋಕ್ಕೆ. ಕ್ಯಾಶ್ ಕೊಟ್ಟರು. ಇನ್ನು ರಿಸೀವ್ಡ್ ಕೊಡೋಕ್ಕೆ ಎಷ್ಟೊತ್ತು ಮಾಡ್ತಾನೋ. ಇನ್ನು 4 ನಿಟ್ಟದವೆ. ಅದು ಅನ್ಲೋಡ್ ಮಾಡಿದ ಮೇಲೆ ಕಾಟ ಮಾಡಿಸ್ಕೆ ಬರೋಣ. ಈ ಫ್ಯಾಕ್ಟ್ರಿಗೆ ಕಾಟನೂ ಇಲ್ಲ. ಕಾಟಕ್ಕೆ ಇಲ್ಲಿಂದ 2 ಕಿಲೋಮೀಟ್ರ್ ಹೋಗ್ಬೇಕು. ಕಾಟಕ್ಕೆ ಹೋಗೋ ದಾರಿ ತೋರಿಸ್ತೀನಿ. ನಮ್ಮ ತಲೆ ಹುಡುಗರು ಹೆಂಗಾಗ್ಬಿಟ್ಟತೆ, ಎಲ್ಲ ವೈಟ್ ಪೌಡ್ರ್ ಆಗ್ಬಿಟ್ಟತ್ತೆ, ಧೂಳು ಹಿಡಿದ್ಬಿಟ್ಟತೆ. ಹೊರಗೆಲ್ಲ ಎಷ್ಟಕ್ಕೊಂದು ಮಾಲ್ ಇಟ್ಟು ಇಳಿಸಿದಾರೆ ನೋಡಿ, ತೋರಿಸ್ತೀನಿ ನೋಡಿ. ಎಲ್ಲ ಏನು ಕಾಣ್ತೈತೋ ಸೈಡಿಗೆ ಎಲ್ಲ ಮಾಲು ಹೊರಗೆ ಇಳಿಸಿರೋದು. ಆ ಟ್ರಾಲರ್ ಮಾತ್ರ ಪ್ರೊಡಕ್ಷನ್ಗೆ ಹೋಗ್ತೈತೆ. ನಮ್ದು ಇನ್ನೂ ಇಲ್ಲೇ ಐತೆ ನೋಡಿ. ಖಾಲಿ ಮಾಡ್ಕೊಂಬಂದ್ವಿ. ಫ್ಯಾಕ್ಟ್ರಿಯಲ್ಲಿ ಐತೆ, ಕಾಟಲ್ಲಿ ಐತೆ. ಫ್ಯಾಕ್ಟ್ರಿಯಿಂದ 3-4 ಕಿಲೋಮೀಟ್ರ್ ಬರ್ಬೇಕು ಕಾಟಕ್ಕೆ. ಕಾಟ ಮಾಡಿಸ್ಕೊಂಡು ಮತ್ತೆ ಹೋಗ್ಬೇಕು. ರಿಸೀವ್ಡ್ಗೆ ಎಷ್ಟೊತ್ತು ಕಾಯ್ತಾನೋ? 5 ಗಂಟೆ ಆಗೈತೆ. ಇನ್ನು ರಿಸೀವ್ಡ್ಗೆ 6 ಗಂಟೆ ಆಗ್ಬೋದು ರಿಸೀವ್ಡ್ ಕೊಡೋದ್ರಾಗೆ. 6 ಗಂಟೆಗೆ ಬಿಟ್ರೂ 10 ಗಂಟೆಗೆ ಮನೆಗೆ ಇರ್ಬೋದು ಆರಾಮಾಗೆ. ಇವಾಗ ಬೈಪಾಸಿಗೆ ಹೋದಟ್ಟಿಗೆ ಇವಂದೇ ಡ್ರೈವಿಂಗು ನಮ್ಮ ಹುಡುಗಂದು. ಇಲ್ಲಿಂದ ಎಲ್ಲಿಗನ್ನ ಕೊಡೋಣ ಅಂದರೆ ದಾಬಸ್ಪೇಟೆವರೆಗೆ ರೋಡ್ ಖಾಲಿರುತ್ತೆ. ದಾಬಸ್ಪೇಟೆವರೆಗೆ ಕೊಟ್ಟರೆ ಅಲ್ಲಿಂದ ತುಮಕೂರು ದಾಟ್ಸ್ಕೊಟ್ರೆ ದುರ್ಗ ಹೊಡಿತಾನೆ. ಇನ್ನು ರಿಸೀವ್ಡ್ ಎಷ್ಟೊತ್ತಿಗೆ ಕೊಡ್ತಾನೆ ನೋಡೋಣ, ಬನ್ನಿ ಅಲ್ಲಿ ಹೋಗಿ ರಿಸೀವ್ಡ್ ಇಸ್ಕೊಂಡು ಗುರು ಹೊಲ್ಟಿವಿ. ಇನ್ನೊಂದ್ಸಲಿ JK ಪ್ಲ್ಯಾಂಟ್ ದೊಡ್ಡಬಳ್ಳಾಪುರ ಏಷ್ಯನ್ ಪಾಯಿಂಟಿಗೆ ಲೋಡೇ ಮಾಡಲ್ಲ. ವರಸ್ಟ್ ಫ್ಯಾಕ್ಟ್ರಿ ಅಂದರೆ ವರಸ್ಟ್ ಫ್ಯಾಕ್ಟ್ರಿ. ಪಟ್ಟಿಯೆಲ್ಲ ಹಾಕಿ ರೆಡಿ ಇದೆ ನೋಡಿ ನಮ್ಮ ಹುಡುಗ. ನೋಡ್ತಾ ಇರೋದೆ ಟೀ ಕುಡಿದು ಹೊಲ್ಟಿವಿ. ಇವಾಗ ಇನ್ನೇನು ಬೈಪಾಸಿಗೆ ಹೋಗಿ ನಮ್ಮ ಹುಡುಗ ಗಾಡಿ ಕೊಡೋದು. ಯಾಕಂದರೆ ಬೇಗ ಕೆಲಸ ಮುಗಿದ್ರು ನನಗೂ ಸುಸ್ತಾಗಲ್ಲ, ಏನಿಲ್ಲ. ರೆಸ್ಟ್ ತಗೊಂಡು ಗಾಡಿ ಓಡಿಸ್ಬೋದು. ಇದು ಒಂದು 50-60 ಕಿಲೋಮೀಟ್ರ್ ಓಡಿಸಿದ್ನಂದ್ರೆ ಹುಡುಗ ರೆಸ್ಟ್ ಸಿಗುತ್ತೆ ನನಗೂ. ಬಕೆಟ್ ಎಲ್ಲ ಸ್ಟವ್ ಒಲೆ ಎಲ್ಲ ತಂದ. ತೊಳೆ ಗ್ಲಾಸ್ ಒಂಚೂರು ಧೂಳಾಗಿತ್ತು ಗುರು, ಅದು ತೊಳೆಯೋಕೆ ಕೇಳಿದ್ದೆ. ಅವನಿಗೆ ಕೈಕಾಲು ಮಕ್ಕ ತೊಳ್ಕೊಂಬರಕ್ಕೆ ಕಳಿಸಿದ್ದೆ. ತೊಳ್ಕೊಂಬಂದ ನೋಡಿ. ಸಂತ ಹಿಂಗೆ ಕೈ ಆಡಿ ಸಾಕು. ಕೈ ಆಡಿ ಹಿಂಗೆ ಹೋಗ್ತತೆ. ಧೂಳೆಲ್ಲ ಹೋಗ್ತತೆ, ಎಲ್ಲ ಪಾಯಿಂಟಿನ ಪೌಡ್ರ್ ಎಲ್ಲ ಕೂತತೆ. ಅದಕ್ಕೆ ಹಾಂ ಓಕೆ ಆಗತ್ತೆ ನೋಡಿ. ಇವಾಗ ಹೋಯ್ತಾ ಇರೋದು ದೊಡ್ಡಬಳ್ಳಾಪುರ ಸಿಟಿಯಾಗ್ಲಿಂದ ಬೈಪಾಸಿಗೆ ಸೀದಾ ಚಿತ್ರದುರ್ಗ ಎಲ್ಲೈತೆ ಅಂತೇಳಿ ಒಂದು 10 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗ್ಬೇಕು. ನೋಡೋಣ, ನಮ್ಮ ಹುಡುಗಗೆ ಸಿರಾದಾಗ ಇಳಿಸೋಣ, ದುರ್ಗ ಕರ್ಕೊಂಡು ಹೋಗೋಣ ಯೋಚನೆ ಮಾಡೋಣ. ದುರ್ಗ ಕರ್ಕೊಂಡು ಹೋದರೆ ಬೆಳಗ್ಗೆ ಕಳ್ಸೋದು, ಇಲ್ಲಾಂದರೆ ರಾತ್ರಿನೇ ಬಸ್ ಹಚ್ಚಿದ್ರೆ ಅದು ಸಿರಾಗೆ. ನೋಡೋಣ, ರಾತ್ರಿ ಬರ್ತಾನಂದ್ರೆ ಬಸ್ ಹಚ್ಚೋಣ, ಇಲ್ಲಾಂದರೆ ಬೆಳಗ್ಗೆ ಕಳ್ಕೊಂಬಂದು ಕಳಿಸಿದ್ರೆ ಆತು ಊರಿಗೆ. ಹೆಂಗೋ 2 ದಿವಸ ಲೇಟ್ ಅಲ್ಲ ಲೋಡ್ ಮಾಡೋದು. ಪಾಪ ಇಟ್ಕೊಂಡು ಏನು ಮಾಡ್ತಿದ್ರು, ಮನೆಗೆ ಕಳಿಸ್ಬೇಕು ಫಸ್ಟು. ಮೊನ್ನೆ ಬರ್ಬೇಕಾದ್ರೂ ಕಳಿಸಿದ್ದೆ. ಇವಾಗ ಗಾಡಿಗೆ ಇಟ್ಕೊಬೋದಾಗಿತ್ತು. ಸುಮ್ಮನೆ 2 ದಿವಸ ಇಟ್ಕೊಂಡು ಏನು ಮಾಡ್ತೀನಿ, ನಾನು ಇರಲ್ಲ ಗಾಡಿಗೆ.
ನನಗೊಂಚೂರು ಕೆಲಸ ಐತೆ. ನಮ್ಮ ಅಪ್ಪಾಜಿಗೆ ಹುಷಾರಿರಲಿಲ್ಲ, ಬೈಕಲ್ಲಿ ಬಿದ್ದಿದ್ರು, ಹಾಸ್ಪಿಟ್ಲಿಗೆ ಹೋಗ್ಬೇಕು ನೋಡ್ಕೊಂಬರಕ್ಕೆ. ಮೊನ್ನೆ ಹೋಗಿದ್ದೆ ಗುರು, ಹೋಗಿ ಬಂದೆ. ನಾನು ಅನ್ಲೋಡ್ ಮಾಡೋಕ್ಕೆ ಡ್ರೈವರ್ನ ಕಳ್ಸೋಣ ಅಂದ್ಕೊಂಡೆ, ಡ್ರೈವರ್ ಯಾರ್ಯಾರು ಸಿಗಲಿಲ್ಲ. ಶನಿವಾರ ಅಲ್ಲ, ಇನ್ನೇನು ಅನ್ಲೋಡ್ ಮಾಡ್ಕೊಂಡು ಹೋದ್ರೆ ಆತು ಅಂತ ಬಂದರೆ ಇಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಹೋಗ್ಬೇಕು ನಾಳೆ. ಇವಾಗ ಸದ್ಯಕ್ಕೆ ಹೊರಡೋಣ ಬನ್ನಿ. ನೋಡಿ ಖಾಲಿ ಮಾಡ್ಕೊಂಡು ಬಂದ್ವಿ, ಹೈವೇಗೆ ಹೋಗ್ತಾ ಇದ್ದೀವಿ. ಕೊಟ್ಟಿದ್ದೀನಿ ಹುಡುಗ ಓಡಿಸ್ತಾ ಇದ್ದಾನೆ, 60ರಾಗೆ ಹೋಗ್ತಾ ಇದ್ದಾನೆ ನೋಡಿ. ಮಿನಿಮಮ್ 60 ಹೋಗ್ಬೇಕು, ನಿಧಾನಕ್ಕೆ ಒಂದು ಲೆಕ್ಕಕ್ಕೆ ಹೋಗಂತ ಹೇಳ್ಕೊಟ್ಟಿದ್ದೀನಿ. ಪರವಾಗಿಲ್ಲ, ಸ್ಟೇರಿಂಗ್ ಹಿಡ್ಕೊಂಡಾನೆ. ಇದು ಯಾವುದೋ ಟೈರ್ ಬೇರೆ, ಸೆಕೆಂಡ್ ಆಕ್ಸಲಿನ ಟೈರ್ ಬೇರೆ ತಪ್ಪಡೆ ಬಡಿತೈತೆ. ಲೆಫ್ಟಿನ ಟೈರ್ ಹಾಕಿದ್ನಲ್ಲ, ಅದಕ್ಕೆ ಅದು ತಪ್ಪಡೆ ಹೊಡಿತಿರೋದು. ಇಲ್ಲ ಅಂದಿದ್ರೆ ಕರೆಕ್ಟಾಗಿರೋದು. ಅದು ಒರಿಜಿನಲ್ ಟೈರ್ ಹೊಡೆದೋಗ್ಬಿಡ್ತಲ್ಲ. ಇವಾಗ ದುರ್ಗೋಗಿ ನಿಲ್ಸಿ ಹೋಗ್ಬೇಕು. ನಾಳೆ ಕೆಲಸ ಏನು ಮಾಡ್ತಾನೆ, ಲೋಡಿಗೆ ಎಲ್ಲಿಗೆ ಕಳಿಸ್ತಾನೋ ಇಲ್ಲ ಗೊತ್ತಿಲ್ಲ. ಲೋಡಿನ ಬಗ್ಗೆ ಏನೂ ಹೇಳಿಲ್ಲ, ಲೋಡಿನ ಮಾತಾಡಿಲ್ಲ. ಫಸ್ಟ್ ಕೆಲಸ ಆಗಬೇಕು, ಆಮೇಲೆ ಉಳಿದಿದ್ದು. ಇವಾಗ ಡಿಸೈಡ್ ಮಾಡಿದೆ, ಇಲ್ಲೇ ಊರಾಗ ಬಿಟ್ಟು ಹೋಗೋಣ ಅಂತೇಳಿ. ಹೋಗ್ಬೇಕಾದ್ರೇ ಮತ್ತಿನ್ನೇನು ದುರ್ಗಕ್ಕೆ ಬಂದು ಬರ್ತೀಯಾ, ಇಲ್ಲೇ ಇಳ್ಬಿಡು ಅಂತೇಳಿ ಇಲ್ಲೇ ಬಿಟ್ಟು ಹೋಗೋದು. ದುರ್ಗಕ್ಕೂ ಅಷ್ಟೊತ್ತಿಗೆ ರಾತ್ರಿ ಒಂದು 10 ಗಂಟೆ ಆಗ್ತದೆ. ರಾತ್ರಿ ಬಂದರೆ ಇನ್ನೇನು ಅಂತೇಳಿ, ಮೇನ್ ರೋಡಾಗಿಲ್ಲ, ಹಳ್ಳಿಗೆ ಹೋಗ್ಬೇಕಲ್ಲ, ಬಸ್ ಸಿಗಲ್ಲ ಏನಿಲ್ಲ. ಲೇಟ್ ಆದ್ರೆ ಅಂತೇಳಿ ಹೊತ್ತು ಮುಂಚೆನೇ ಇಳಿಸೋಗೋಣ. ಇವಾಗ ಇನ್ನು 6 ಗಂಟೆ ಆಗೈತೆ ನೋಡಿ ಕರೆಕ್ಟಾಗೆ. ಇಲ್ಲಿಂದ ಅಲ್ಲಿಗೆ ಅಷ್ಟೊತ್ತಿಗೆ ಒಂದು 7:30 ಆಗ್ತೈತೆ. ಯಾರಿಗನ್ನ ಕರೆಸ್ತಾರೆ, ಅವ್ರ ಅಣ್ಣಗೆ ಯಾರಿಗನ್ನ ಬೈಕ್ನಾಗ ಬಂದು ಕರ್ಕೊಂಡು ಹೋಗ್ತಾರೆ. ಲೋಡ್ ಆದಮೇಲೆ ಫೋನ್ ಮಾಡೋದು, ಲೋಡಿಗೆ ಗಾಡಿ ಕಳಿಸಿದ್ರೆ ಬರ್ತಾನೆ. ಅವಾಗ ಲೋಡಿಗೆ ಅಂತ ನಾನೇನು ಹೋಗಲ್ಲ, ಲೋಡ್ ಹಾಕ್ಬೇಕಾದ್ರೆ ಗಾಡಿ ಇದಾನೆ ನಮ್ಮ ಹತ್ರ ಒಬ್ಬನು ಸ್ಪೇರ್ ಡ್ರೈವರು, ಅವ್ನು ಕಳಿಸಿದ್ರಾತು. ಅದು ಎಷ್ಟು ತಗೋಬೇಕು. ಹಿಂಗೆ ಹೋಗಿ ಬಂದಮೇಲೆ ಇಲ್ಲೇ 5 ದಿವಸ ಹಾಕ್ಬಿಡ್ತು ಗುರು. ನಮಗೆ ನಾಚಿಕೆ ಆಗುತ್ತೆ. ನಮ್ಮ ಬೆಂಗಳೂರಲ್ಲಿ ಬಂದು ಕರ್ನಾಟಕದಲ್ಲಿ 5 ದಿವಸ ಆಲ್ಟ್ ಆಗಿದ್ದೀವಿ ಅಂದರೆ, ಬೇರೆ ಕಡೆ ಲೋಡ್ ಇಲ್ಲ, ಅನ್ಲೋಡ್ ಆಗಲ್ಲ ಅಂತಂದು 4-5 ದಿವಸ ವೆಯ್ಟ್ ಮಾಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಬಂದು 5 ದಿವಸ ಕಾದ್ವಿ. ನಾಚಿಕೆ ಆಗ್ತಾನೆ, ಶೇಮ್ ಆದಂಗೆ ಆಗ್ಬಿಡುತ್ತೆ ನಮಗೆ. ಯಾವುದೋ ವರಸ್ಟ್ ಫ್ಯಾಕ್ಟ್ರಿಗರು ಇನ್ನೊಂದು ಸಲ ಫ್ಯಾಕ್ಟ್ರಿಗೆ ಲೋಡೇ ಮಾಡೋದಿಲ್ಲ. ಅವ್ರಿಗೆ ಪ್ರೊಡಕ್ಷನ್ಗೆ ಯಾವ ಮಾಲ್ ಬೇಕೋ ಆ ಮಾಲ್ ತರಿಸ್ಕೊಂತಾರೆ, ಗಾಡಿ ಕರೆಸ್ತಾರೆ, ಅನ್ಲೋಡ್ ಮಾಡ್ತಾ ಇದ್ದಾರೆ. ಇನ್ಯಾವು ಕರೆಸ್ತಿಲ್ಲ. ಒಳಗೆ ಗೋಡನ್ನೆಲ್ಲ ನೋಡಿದ್ವಿ, ಗೋಡನ್ ಫುಲ್ ಆದವು. ಗೋಡನ್ ಎಲ್ಲ ಫುಲ್ ಆಗಿದ್ವು. ಹೊರಗೆ ಇಳಿಸಿದ್ರು, ಇವರು ಗೋಡನ್ ಫುಲ್ ಐತಂತ ಹೇಳಿದರೆ ಸುಮ್ಮನೆ ಆರ್ಡ್ರ್ ಹಾಕಿ ಗಾಡಿ ಕಳಿಸ್ತಿರ್ತಾರಂತೆ. ನಾವು ನೋಡ್ತೀವಲ್ಲ, ಡೈಲಿ 2 ಗಾಡಿ 3 ಗಾಡಿ ಬರ್ತಾನೆ ಇರ್ತವೆ. ಹೆಂಗೆ ಖಾಲಿ ಆಗ್ತಾವೆ ಹಂಗೆ ಗಾಡಿ ಬರ್ತಾನೆ ಇರ್ತವೆ. ಮತ್ತು ಅಲ್ಲಿ ನಮಗೆ ಪರಿಚಯ ಇರೋರು ಒಬ್ಬರು ಸಿಕ್ಕಿದ್ರು, ಅದೇ ಹೇಳಿದ್ನಲ್ಲ 10 ವೀಲ್ ಲಿಫ್ಟ್ ಹಾಕ್ಸಲ್ಲಿ 21 ಟನ್ನಿನ ಗಾಡಿ ಅಂತೇಳಿ. ಅವ್ರ ಹತ್ರನೇ ಕ್ಯಾಶ್ ಇಸ್ಕೊಂಡಿದ್ದು. 6,500 ಅನ್ಲೋಡಿಂಗು, 300 ರೂಪಾಯಿ ಕಾಟ, 800 ರೂಪಾಯಿ ಟೀ ಕಾಸು ಅಂತೇಳಿ 7,000 ಹೋಯ್ತು ಗುರು. ಟೋಟಲ್ 200 ರೂಪಾಯಿ ಟನ್ ಕೊಟ್ಟಂಗಾಯ್ತು ಅನ್ಲೋಡಿಂಗು. ಅಲ್ಲಿ ಹಿಂದೂಪುರ್ನಾಗೆ ಕಮ್ಮಿ ಗುರು, 5,000 ರೂಪಾಯಿ ತಗೊಳೋರು ಎಲ್ಲ ಸೇರಿ. ಕಾಟನ ಅವ್ರದ್ದಿತ್ತು. ಇವ್ರದ್ದು ಕಾಟ ಇಲ್ಲ, ಏನೂ ಇಲ್ಲ. ಇನ್ನು 4 ದಿವಸದ ಆಲ್ಟಿಂಗ್, 4 ದಿವಸದ ಬರೋಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿವಸದ ಆಲ್ಟಿಂಗ್ ಕೊಡ್ತಾರೆ. ಬಂದದ್ದು ಲೆಕ್ಕ ಇಲ್ಲ, ಖಾಲಿಯಾಗಿದ್ದು ಲೆಕ್ಕ ಇಲ್ಲ. 3 ದಿವಸ ನಿಂತಿದ್ವಿ, ಅದೇ ಲೆಕ್ಕ ಬರೋದು ಇವಾಗ. ನೋಡೋಣ ನಮ್ಮ ಓನರ್ ಎಷ್ಟು ಇಸ್ಕೊಂತಾರೋ ಏನೋ ಗೊತ್ತಿಲ್ಲ. ನಾವು ಇಸ್ಕೋಬೇಕು 4 ದಿವಸದ ಆಲ್ಟಿಂಗು. ಇಬ್ಬರಿದ್ದು ಗುರು, ದಿನ ಒಂದು 300 ರೂಪಾಯಿ ಖರ್ಚು. ಗಾಡಿಗೆ ಅಡುಗೆ ಮಾಡ್ಕೊಂಡು ಉಂಡ್ರು, ಊಟ ಮಾಡಿದ್ರು, ಟೀ ಅದು ಇದು ಅಂತೇಳಿ ನಮ್ಮ ಒಂದು 2,000 ರೂಪಾಯಿ ಖರ್ಚಾಗ್ಬಿಟ್ವಿ ಇಲ್ಲಿ. ನೋಡೋದು ಎಷ್ಟು ಕೊಡ್ತಾರೆ ಏನೋ ನೋಡಿ. ನೀಟಾಗಿ ಓಡಿಸ್ತಾ ಇದ್ದಾನೆ. ನೆಕ್ಸ್ಟ್ ಟ್ರಿಪ್ಪು ಲೋಡ್ ಗಾಡಿ ಕೊಡೋದು, ಬೈಟೆಕ್ ಮಾಲ್ ತುಂಬಿದ್ರೇ. ಹಿಂದೂಪುರಿಗೆ ಏನೇನ ಪೌಡ್ರ್ ವಾಪಿಗೆ ಹೋಗಿ ಪೌಡ್ರ್ ತುಂಬಿದ್ದೀವಿ ಅಂದರೆ ಕೊಡೋದು. ನೋಡೋಣ, ಈ ಸಲ ರಾಜಸ್ಥಾನಿಗೆ ಹೋಗೋಣ ಅಂತ ಇದ್ದೀವಿ. ರಾಜಸ್ಥಾನಿಗೆ ಲೋಡ್ ಸಿಕ್ಕರೆ ಹಂಗಾತು, ಇಲ್ಲಾಂದರೆ ಗುಜರಾತು, ನಾಗ್ಪುರ ಹೋದ್ರಾತು. 2 ಟ್ರಿಪ್ ಕಂಟಿನ್ಯೂ ವಾಪಿ ಹೊಡೆದ್ವಿ. ನಾಗ್ಪುರ ಕಡೆ ಹೋಗಿಲ್ಲ, ನಾಗ್ಪುರ್ಗೆ ಹೋಗಿ ಕೇರಳಗೆ ಹೋಗೋಣ ಅಂತ ಎಸ್ಟಿಮೇಟ್ ಹಾಕಿದ್ದೀವಿ. ನೋಡೋಣ, ತಿಪ್ಪೇಶನು ಬರ್ತದಾನೆ. ಅವನು ಸೋಲಾರ್ ಐಟಮ್ ತುಂಬಿಕೆ ಬರ್ತದಾನೆ ದಾವಣಗೆರೆಗೆ. ನಾಳೆ ಖಾಲಿ ಮಾಡಿ ಬರ್ತಾನೆ ಅವನು. ನಾಳೆ ಖಾಲಿ ಮಾಡಿ ಬಂದರೆ ಇಬ್ಬರು ಜೊತೆಗೆ ಲೋಡ್ ಆಗ್ಬೋದು ಗಾಡಿಗಳು. ಹೇಳಿದ್ವಿ, ನೋಡೋಣ ಏನಂತಾನೆ ಏನೋ. ಬನ್ನಿ ಹೋಗೋಣ. ದಾಬಸ್ಪೇಟೆ ಬರ್ತಾಯಿತ್ತು, ಹತ್ರ ಬಂದ್ವಿ. ದಾಬಸ್ಪೇಟೆ ಟೋಲ್ ಹತ್ರ ಹೋಗಿ ಗಾಡಿ ಇಸ್ಕೊಂಡು ಟ್ರಾಫಿಕ್ ಇರುತ್ತಲ್ಲ ಗುರು, ಹಂಗಾಗಿ. ಇನ್ನು ಟ್ರಾಫಿಕ್ನಾಗ ಓಡಿಸೋಕೆ ಬರೋಲ್ಲ, ಹೈವೇನಾಗ ಓಡಿಸ್ತಾನೆ. ಯಾಕಂದರೆ ರೋಡು ಖಾಲಿ ಇರುತ್ತಲ್ಲ, ಇಂಥದಾಗ ಕೊಟ್ಟರೆ ಯಾವ ಟೆನ್ಷನ್ ಇಲ್ದಂಗೆ ಆರಾಮಾಗಿ ಕುತ್ಕೊಂತೀನಿ ಪಕ್ಕದಾಗೆ. ಟ್ರಾಫಿಕ್ ರೋಡ್ನಾಗ ನನಗೂ ಟೆನ್ಷನ್ನು. ಯಾಕಂತೀರ, ಪಕ್ಕದಾಗೆ ಸುಯಿ ಅನ್ನಂಗೆ ಕಾರ್ ಬರ್ತಿರ್ತಾವೆ, ಬಸ್ ಬರ್ತಿರ್ತಾವೆ, ಗಾಬರಿ ಆಗ್ಬಿಡ್ತಾನೆ. ಅದಕ್ಕೆ ಇಲ್ಲಿ ನೋಡಿ ಎಷ್ಟು ಆರಾಮಾಗಿ ಕೂಲಾಗಿ ಓಡಿಸ್ತಾ ಇದ್ದಾನೆ.
ಬನ್ನಿ ಹೋಗೋಣ ಮುಂದೆ. ನೋಡಿ ಸ್ನೇಹಿತರೆ, ಅಲ್ಲೇ ಐಮಂಗ್ಲೆ ಟೋಲ್ ಹತ್ರ ಬಂದೆ. ನಮ್ಮ ಸ್ವಂತಂಗೆ ಅಲ್ಲೇ ಇಳಿಸಿ ಬಂದೆ. ಎಲ್ಲಂದರೆ ಗುರು ಊರಾಗ ಇಳಿಸಿ ಬಂದೆ, ಹೇಳಿದ್ನಲ್ಲ ಅಲ್ಲೇ ಇಳಿಸಿ ಬಂದೆ. ಬಂದು ಕುಕ್ಕರಿಂದ ವಾಷರ್ ಹೋಗಿತ್ತು, ರಬ್ಬರು ಒಂದು ಸ್ವಲ್ಪ ಅದು ಇದು ಐಟಮ್ ತಗೊಂಡು ಬಂದೆ. ಸ್ಟವ್ ತಗೊಳ್ಳೋಣ ಅಂತ ಹೋದೆ. ಡೀಸೆಲಿನ ಸ್ಟವ್ ಹೋಗಿ 2000 ರೂಪಾಯಿ ಅಂದ ಗುರು. ವಾಪಸ್ ಬಂದ್ಬಿಟ್ಟೆ. 400-500 ರೂಪಾಯಿ ಸ್ಟವ್ ಗುರು. ಅದು ನಮ್ಮ ಹತ್ರ ಒಂದಿತ್ತು, ಗುಜರಿಗೆ ಹಾಕ್ಬಿಟ್ಟೆ, ನಾನು ಬಿಸಾಕ್ತಿದ್ದೆ ಅದನ್ನ. ಸ್ಟವ್ 2000 ರೂಪಾಯಿ ರೇಟ್ಗೆ ಬೇಡ ಅಂತೇಳಿ ವಾಪಸ್ ಬಂದೆ. ಗ್ಯಾಸ್ ಇನ್ನೇನು ಸಿಗೋದು ಕಷ್ಟ ಐತೆ, ಅದಕ್ಕೆ ಇನ್ನೇನು ಬಂದ್ಬಿಟ್ಟೆ. ಸಿಕ್ಕರು 300-350 ರೂಪಾಯಿ kg ಅಂತಾರೆ. ನೋಡೋಣ, ಸಿಲಿಂಡ್ರ್ ಎಕ್ಸ್ಚೇಂಜ್ ಮಾಡಿಬಿಡೋಣ. HP ಸಿಲಿಂಡ್ರ್ ತಗೊಳ್ಳೋಣ ಅಂತ ಇದ್ದೀನಿ. ಕಮರ್ಷಿಯಲ್ ಬ್ಲೂ ಕಲರ್ ಸಿಲಿಂಡ್ರ್ ತಗೊಂಡ್ರೆ ಅದನ್ನು 3000 ರೂಪಾಯಿಂದ ಗುರು. ಸಿಲಿಂಡ್ರ್ ತುಂಬಿದ ಸಿಲಿಂಡ್ರ್ ಆದರೆ ಕಷ್ಟ ಐತೆ, ಏನು ಮಾಡ್ತೀರಾ ನೋಡೋಣಂತೆ. ಸ್ಟವ್ ಇವಾಗ ಅದು ಗ್ಯಾಸು ಎಲ್ಲಿ ಗಂಟೆ ಇರ್ತೈತೆ ಅಲ್ಲಿ ಗಂಟ ಅಡುಗೆ ಮಾಡೋದು. ಖಾಲಿ ಆದಮೇಲೆ ಸ್ಟವ್ ತಾಣೋದು. ಸ್ಟವ್ ಟೌನ್ನಾಗೆಲ್ಲ ತಾಂಬೇಕು ಗುರು. ಟೌನ್ನಾಗಾದರೆ ಕಮ್ಮಿ ಸಿಗ್ತದೆ. ಯಾರು ಗುರು ಇವನು ಯಾವ ಕಡೆ ಹೋಗ್ತಾನೆ, ಎತ್ತಲು ಬರ್ತಾನೆ ಗೊತ್ತಾಗೋದಿಲ್ಲ. ಇಲ್ಲಿ ಸೆಂಟ್ರದ ಲೈನ್ ಬೇರೆ ಒಂದು ಖಾಲಿ ಐತೆ, ಲಾಸ್ಟ್ನ ಲೈನು ಹೋಗ್ತೈತೆ. ಲಾಸ್ಟಿಗೆ ಹೋಗ್ಬಿಡೋಣ, ಖಾಲಿ ಐತೆ ಗುರು ಲಾಸ್ಟ್ ಲೈನು. ಎಲ್ಲನೂ ಹೋಗ್ತಿದ್ದಾವೆ ನೋಡಿ. ಖಾಲಿ ಕ್ರೇಟ್ ಹಾಕ್ಯಂಡು ಅಣ್ಣಾಚಿ ಎಲ್ಲ ಹೋಗ್ತಿದ್ದಾನೆ. ನಾಪ್ಪಾಡಿ ಮೋಸ್ಟ್ಲಿ ದ್ರಾಕ್ಷಿಗ, ಕಿತ್ಲೆಣ್ಣಿಗ, ಇಲ್ಲಾಂದರೆ ದಾಳಿಂಬ್ರೆಗೆ ಹೋಗ್ತಾ ಇರಬೇಕು. ಬನ್ನಿ ಮುಂದೆ ಹೋಗಿ ಸಿಗೋಣ.